ಮತ್ತೆ ಬರೋಬ್ಬರಿ 270 ಮಂದಿ ಒಟ್ಟು ದುರಂತದಲ್ಲಿ ಫ್ಲೈಟಲ್ಲಿದ್ದಂಥವ್ರು 241 ಮಂದಿ 29 ಮಂದಿ ಹೊರಗಡೆ ಇದ್ದಂಥವ್ರು ಸುಟ್ಟು ಕರಕಲಾಗಿದ್ದಾರೆ. ಈ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗ್ಬೋದು. ನೂರಾರು ಕನಸಿನ ಗೋಪುರ ಕಟ್ಕೊಂಡಿದ್ದಂಥವ್ರು ಮತ್ತೆ ಬಾರದ ಲೋಕ ಸೇರಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಆಸೆ, ಒಂದೊಂದು ಕನವರಿಕೆ, ಒಂದೊಂದು ಕಾರಣಗಳನ್ನು ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಂಥವ್ರು ಈಗ ಅದೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಗ್ಬಿಟ್ಟಿದೆ. ಲಂಡನ್ ಬದುಕು ಕಟ್ಟಿಕೊಳ್ಳಲು ಹೊರಟವರ ಬದುಕೆ ಅಂತ್ಯ. ಈ ಸುಂದರ ಕುಟುಂಬ ಫ್ಲೈಟ್ನಲ್ಲಿ ತೆಗೆದುಕೊಂಡಿರುವ ಕೊನೆಯ ಸೆಲ್ಫಿ ಫೋಟೋ ನೋಡಿದ್ರೆ ಕರುಳು ಚುರ್ರನ್ನುತ್ತೆ, ಕಣ್ಣಲ್ಲಿ ನೀರು ಜಿನುಗುತ್ತೆ. ಮೂವರು ಮುದ್ದಾದ ಮಕ್ಕಳು, ಇಬ್ಬರು ಅವಳಿ ಗಂಡು ಮಕ್ಕಳು, ಒಂದು ಹೆಣ್ಣು. ಗಂಡ ಹೆಂಡತಿ ಇಬ್ಬರು ವೈದ್ಯರೇ. ಈಕೆ ಡಾಕ್ಟರ್ ಕೋನಿವ್ಯಾಸ್. ರಾಜಸ್ಥಾನ ಮೂಲದ ಕೋನಿವ್ಯಾಸ್ ಲಂಡನ್ ಡಾಕ್ಟರ್ ಪ್ರತೀಕ್ ಜೋಶಿಯನ್ನ ಮದುವೆಯಾಗಿದ್ದರು. ಕೋಲಾರದಲ್ಲಿ PG, ಬೆಳಗಾವಿಯ KLE ಕಾಲೇಜಿನಲ್ಲಿ ಓದಿದ್ದ ಪ್ರತೀಕ್ ಲಂಡನ್ನಲ್ಲಿ ವೈದ್ಯರಾಗಿದ್ದರು. ಓಕೆ, ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅವನು ನಮಗೆ ತುಂಬ ಒಳ್ಳೆ ಗೆಳೆಯ ಆಗಿದ್ದ. ಅವನ ಬಿಹೇವಿಯರ್ ತುಂಬ ಚೆನ್ನಾಗಿತ್ತು. ಅವನು 2000ಇಂದ 2005ವರೆಗೂ ನಮ್ಮ ಜೊತೆ ಇದ್ದ. ಆಮೇಲೆ ನಾವು ವಾಟ್ಸಪ್ ಗ್ರೂಪಲ್ಲಿ ಕಂಟಿನ್ಯೂಸ್ಲಿ ಮೆಸೇಜ್ ಮಾಡ್ತಾ ಇದ್ದ, ನಾವು ಮಾತಾಡ್ತಾ ಇದ್ವಿ. ಪ್ರತೀಕ್ ಜೋಶಿಗೆ ತನ್ನ ಕುಟುಂಬದ ಜೊತೆ ಲಂಡನ್ನಲ್ಲೇ ಸೆಟಲ್ ಆಗುವ ಆಸೆ ಇತ್ತು. ಹೀಗಾಗಿ ಡಾಕ್ಟರ್ ಕೋನಿವ್ಯಾಸ್ ಇಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ 5 ವರ್ಷದ ಅವಳಿ ಗಂಡು ಮಕ್ಕಳಾದ ಪ್ರದ್ಯುತ್, ನಕುಲ್, 8 ವರ್ಷದ ಮಗಳು ಮಿರಾಯಾ ಜೊತೆ ಲಂಡನ್ನಲ್ಲಿ ಬದುಕು ಕಟ್ಟಿಕೊಳ್ಳಲು ಹೊರಟಿದ್ರು. ಆದರೆ ಈ ಸುಂದರ ಕುಟುಂಬದ ಮೇಲೆ ಅದ್ಯಾವ ಕಣ್ಣು ಬಿತ್ತು. ವಿಮಾನ ದುರಂತದಲ್ಲಿ ಇಡೀ ಕುಟುಂಬವೇ ಸರ್ವನಾಶವಾಗಿದೆ. ಪತ್ನಿಯ ಚಿತಾಭಸ್ಮ ತಂದ ಪತಿಯೂ ಭಸ್ಮ. ಇವರು ಅರ್ಜುನ್ ಬಾಯ್ ಪಠೋಲಿಯಾ. ಗುಜರಾತ್ ಮೂಲದ ಅರ್ಜುನ್ ಲಂಡನ್ನಲ್ಲಿ ವಾಸವಿದ್ರು. ಇತ್ತೀಚೆಗೆ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ಹೀಗಾಗಿ ಪತ್ನಿಯ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ಬಿಡಲು ಅರ್ಜುನ್ ಭಾರತಕ್ಕೆ ಬಂದಿದ್ರು. ಆದರೆ ವಿಧಿ ಅದೆಷ್ಟು ಕ್ರೂರಿ ನೋಡಿ. ಪತ್ನಿಯ ಚಿತಾಭಸ್ಮ ತಂದ ಪತಿಗೂ ಈಗ ಭಸ್ಮವಾಗಿ ಹೋಗಿದ್ದಾನೆ. ಗಂಡ ಬರ್ತ್ಡೇಗೆ ತೆರಳುತ್ತಿದ್ದವಳ ಕನಸು ನುಚ್ಚು ನೂರು. ಇನ್ನು ಈಕೆ ಹರ್ಪ್ರೀತ್ ಕೌರ್, ಇಂದೋರ್ನ ಹೋರಾ ಕುಟುಂಬದ ಸೊಸೆ. ಪತಿ ರಾಬಿ ಹೋರಾ ಲಂಡನ್ನಲ್ಲಿ ಆರ್ಕಿಟೆಕ್ಟ್ ಆಗಿದ್ದಾರೆ. ಜೂನ್ 16ರಂದು ಪತಿಯ ಬರ್ತ್ಡೇ ಇತ್ತು. ಹೀಗಾಗಿ ಅತ್ತೆ ಮಾವನ ಮನೆಗೆ ಬಂದಿದ್ದ ಹರ್ಪ್ರೀತ್ ಗಂಡನಿಗೆ ವಿಶ್ ಮಾಡಲು ಫ್ಲೈಟ್ ಹತ್ತಿದ್ರು. ಗಂಡನ ಬರ್ತ್ಡೇಗೂ ಮುನ್ನವೇ ಮಸಣ ಸೇರಿದ್ದಾರೆ. ಕೊನೆಗೂ ಈಡೇರಲೇ ಇಲ್ಲ ನರ್ಸ್ ಮನೆ ಕಟ್ಟುವ ಕನಸು. ವಿಮಾನ ದುರಂತದಲ್ಲಿ ಕೇರಳ ಮೂಲದ ರಂಜಿತಾ ಕೂಡ ಸುಟ್ಟು ಕರಕಲಾಗಿದ್ದಾರೆ. 42 ವರ್ಷದ ರಂಜಿತಾ ಲಂಡನ್ನಲ್ಲಿ ನರ್ಸ್ ಆಗಿದ್ರು. ಹುಟ್ಟೂರಿನಲ್ಲಿ ಸ್ವಂತ ಮನೆ ಕಟ್ಟಿಸಬೇಕು ಅಂತ ಕನಸು ಕಂಡಿದ್ಲು. ಕಾಮಗಾರಿ ನೋಡಲು 3 ದಿನ ಕೆಲಸಕ್ಕೆ ರಜೆ ಹಾಕಿ ಭಾರತಕ್ಕೆ ಬಂದಿದ್ಲು. ಆದರೆ ರಜೆ ಮುಗಿಸಿ ವಾಪಸ್ ಹೊರಟವಳು ದುರಂತ ಅಂತ್ಯ ಕಂಡಿದ್ದಾಳೆ. ಕನಸಿನ ಮನೆಗೆ ಕಾಲಿಡುವ ಮೊದಲೇ ನರ್ಸ್ ರಂಜಿತಾ ಸಾವಿನ ಮನೆ ಸೇರಿದ್ದಾಳೆ. ತಾಯಿಗೆ ಊಟ ಕೊಡಲು ಬಂದು ಪ್ರಾಣ ಬಿಟ್ಟ ಮಗ. ಇದೇ ವಿಮಾನ ದುರಂತದಲ್ಲಿ ಮಗ ಮೃತಪಟ್ಟಿದ್ರೆ ತಾಯಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾಳೆ. ಹಾಸ್ಟೆಲ್ ಮುಂಭಾಗ ಟೀ ಅಂಗಡಿ ಇಟ್ಟುಕೊಂಡಿದ್ದ ಆಕಾಶ್ ತಾಯಿಗೆ ಮನೆಯಿಂದ ಮಧ್ಯಾಹ್ನದ ಊಟ ತಂದಿದ್ದ. ಇದೇ ಹೊತ್ತಲ್ಲಿ ವಿಮಾನ ಹಾಸ್ಟೆಲ್ಗೆ ಅಪ್ಪಳಿಸಿ ಪತನವಾಗಿದೆ. ದುರಂತದಲ್ಲಿ ಆಕಾಶ್ ಮೃತಪಟ್ಟಿದ್ದಾರೆ. ಅಮ್ಮನ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮಾನ ಯಾವ ಕಟ್ಟಡಕ್ಕೆ ಅಪ್ಪಳಿಸ್ತು ಆ ಕಟ್ಟಡದಲ್ಲಿದ್ದಂತಹ ವಿದ್ಯಾರ್ಥಿಗಳು ಮಾತ್ರ ಸಾವನ್ನಪ್ಪಿಲ್ಲ. ಕಟ್ಟಡದ ಹೊರಗೆ ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದಂತಹ ಓರ್ವ ಮಹಿಳೆಯ ಮಗ ಕೂಡ ಸಾವನ್ನಪ್ಪಿದ್ದಾನೆ. ಆಕಾಶ್ ಅನ್ನುವಂತಹ 15 ವರ್ಷದ ಹುಡುಗ ಸಾವನ್ನಪ್ಪಿರುವಂತಹದ್ದು ನೋಡ್ತಾ ಇರ್ಬೋದು. ಇದೇ ಸಿವಿಲ್ ಆಸ್ಪತ್ರೆಯ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಬಳಿ ಅವರ ಕುಟುಂಬಸ್ಥರು ರೋದನವನ್ನು ನೋಡ್ತಾ ಇರಬಹುದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.